ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಇಂಗ್ಲಿಷ್ ಕಲಿಕೆಯ 7ನೇ ದಿನ. ನಮ್ಮ ಕೆಲಸ ಯಾವುದೇ ಇರಲಿ, ಅದನ್ನು ಗೌರವದಿಂದ ಮಾಡಬೇಕು. ಇವತ್ತು ನಾವು ನಮ್ಮ ಕೆಲಸದ ಜಾಗದಲ್ಲಿ ಅಂದ್ರೆ ಹೊಲದಲ್ಲಿ ಅಥವಾ ಫ್ಯಾಕ್ಟರಿಯಲ್ಲಿ ಬಳಸುವ ಸರಳ ಇಂಗ್ಲಿಷ್ ಪದಗಳನ್ನು ಕಲಿಯೋಣ. ಈ ಮಾತುಗಳು ನಿಮ್ಮ ಮೇಲಾಧಿಕಾರಿ ಅಥವಾ ಸಹೋದ್ಯೋಗಿಗಳ ಜೊತೆ ಮಾತಾಡಲು ಸಹಾಯ ಮಾಡುತ್ತೆ. ಸೆಗ್ಮೆಂಟ್ 1, ಟಾಕಿಂಗ್ ಅಬೌಟ್ ವರ್ಕ್, ಕೆಲಸದ ಬಗ್ಗೆ. ನಿಮ್ಮ ಕೆಲಸದ ಸ್ಥಿತಿಯನ್ನು ತಿಳಿಸಲು ಈ ವಾಕ್ಯಗಳನ್ನು ಬಳಸಿ. ಕೆಲಸ ಶುರುವಾಗಿದೆ. ವರ್ಕ್ ಹ್ಯಾಸ್ ಸ್ಟಾರ್ಟೆಡ್. ನಾನು ಕೆಲಸದಲ್ಲಿದ್ದೇನೆ. ಐ ಆಮ್ ಅಟ್ ವರ್ಕ್. ಇಂದು ರಜೆ ಇದೆಯಾ? ಇಸ್ ಟುಡೇ ಅ ಹಾಲಿಡೇ? ಕೆಲಸ ಮುಗಿಯಿತು. ವರ್ಕ್ ಈಸ್ ಫಿನಿಶ್ಡ್. ಸೆಗ್ಮೆಂಟ್ 2, ಟೂಲ್ಸ್ ಅಂಡ್ ಫಾರ್ಮಿಂಗ್, ಪರಿಕರಗಳು ಮತ್ತು ಕೃಷಿ. ರೈತರಿಗೆ ಮತ್ತು ಕಾರ್ಮಿಕರಿಗೆ ಉಪಯುಕ್ತವಾದ ಪದಗಳು ಇಲ್ಲಿವೆ. ಫೀಲ್ಡ್, ಹೊಲ ಅಥವಾ ಗದ್ದೆ. ಸೀಡ್ಸ್, ಬಿತ್ತನೆ ಬೀಜಗಳು. ವಾಟರಿಂಗ್, ನೀರು ಹಾಯಿಸುವುದು. ಟೂಲ್ಸ್, ಉಪಕರಣಗಳು. ಹೆವಿ, ಭಾರವಾಗಿದೆ. ಉದಾಹರಣೆಗೆ, ದಿಸ್ ಬ್ಯಾಗ್ ಇಸ್ ವೆರಿ ಹೆವಿ ಎಂದರೆ ಈ ಚೀಲ ತುಂಬಾ ಭಾರವಾಗಿದೆ ಎಂದು ಅರ್ಥ. ಸೆಗ್ಮೆಂಟ್ 3, ಆಸ್ಕಿಂಗ್ ಫಾರ್ ವೇಜಸ್ ಆರ್ ಸ್ಯಾಲರಿ, ಕೂಲಿ ಅಥವಾ ಸಂಬಳ ಕೇಳುವುದು. ನಿಮ್ಮ ಹಕ್ಕನ್ನು ಕೇಳಲು ಈ ಇಂಗ್ಲಿಷ್ ಪದಗಳನ್ನು ಬಳಸಿ. ನನ್ನ ಕೂಲಿ ಎಷ್ಟು? ವಾಟ್ ಈಸ್ ಮೈ ವೇಜ್? ನನಗೆ ಸಂಬಳ ಬೇಕು. ಐ ವಾಂಟ್ ಮೈ ಸ್ಯಾಲರಿ. ಹಣ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ಮನಿ. ಸ್ನೇಹಿತರೆ, ಇವತ್ತು ನಾವು ಕೆಲಸದ ಬಗ್ಗೆ ಇಂಗ್ಲಿಷ್ ಕಲಿತಿದ್ದೇವೆ. ಇವತ್ತಿನ ಹೋಮ್ವರ್ಕ್, ನೀವು ಏನು ಕೆಲಸ ಮಾಡುತ್ತೀರಿ ಎಂಬುದನ್ನು ಇಂಗ್ಲಿಷ್ನಲ್ಲಿ ಬರೆಯಿರಿ. ಉದಾಹರಣೆಗೆ, ಐ ಆಮ್ ಅ ಫಾರ್ಮರ್ ಅಥವಾ ಐ ಆಮ್ ಅ ಪೇಂಟರ್. ನಿಮ್ಮ ಕೆಲಸದ ಬಗ್ಗೆ ಹೆಮ್ಮೆಯಿಂದ ಕಾಮೆಂಟ್ ಮಾಡಿ. ನಾಳೆ ನಾವು ಪರಿಚಯವಿಲ್ಲದವರ ಜೊತೆ ಅಂದ್ರೆ ಸ್ಟ್ರೇಂಜರ್ಸ್ ಜೊತೆ ಮೊದಲ ಬಾರಿ ಹೇಗೆ ಮಾತಾಡಬೇಕು ಅನ್ನೋದನ್ನ ಕಲಿಯೋಣ. ಕಲಿಕೆಯನ್ನು ನಿಲ್ಲಿಸಬೇಡಿ. ಧನ್ಯವಾದಗಳು.